ವೆಲ್ಕಮ್ ಟು ಅರುಣೋದಯ ಚಾನೆಲ್. ಹೃದಯರಾಗ ಭಾಗ 12ಕ್ಕೆ ಸ್ವಾಗತ. ಮಂಜುಳೆಯ ಮಾತುಗಳಿಗೆ ಪ್ರಭಾಳಿಗೆ ಇಳಿಸಲಿಲ್ಲ. ಅವೆಲ್ಲ ಅರ್ಥವಿಲ್ಲದ ಮಾತು ಅಂತ ಕಾಣಿಸಿತು. ಇದರಿಂದ ಇವಳು ಖಂಡಿತವಾಗಿ ಸುಖವಾಗಿರಲಾಳಲು ಎಂದು ಅನಿಸಿತು ಪ್ರಭಾಳಿಗೆ. ಶ್ರೀನಾಥನ ಹುಚ್ಚು ಗುಣವಾದರೆ ಪರವಾಗಿಲ್ಲ, ಇಲ್ಲವಾದರೆ ಅವಳು ಏನು ಮಾಡಿಯಾಳು ಎಂದು ಯೋಚಿಸಿದಳು. ಪ್ರಭಾ, ನಿನ್ನ ಯೋಚನೆ ಪಟ್ಟಿಯಲ್ಲಿ ಇದೊಂದು ಸೇರಿಸ್ಕೋಬೇಡ. ಮುಂದೆ ಏನಾಗಬೇಕೆಂದು ವಿಧಿ ನಿರ್ಣಯಿಸಿದೆ. ನಮಗೆ ಯಾಕೆ ಅವುಗಳ ಗೊಡವೆ ಎಂದು ಮಾತನ್ನು ಅಲ್ಲಿಗೆ ನಿಲ್ಲಿಸಿ ಮುಂದೆ ಬೇರೆ ದಾರಿ ನೋಡಿದರು. ಮರುದಿನ ಬಂದು ಕಮಲಮ್ಮ ಸಹ ಪ್ರಭಾಳನ್ನು ಮಗಳಂತೆ ಕಂಡರು. ಕರೆದೊಯ್ಯಲು ಬಂದ ಲಕ್ಷ್ಮೀಪತಿಗಳು ಅವರೇ ಸಮಾಧಾನ ಹೇಳಿ ಕಳುಹಿಸಿದರು. ಅವರು ತಮ್ಮ ಮಗನನ್ನು ಮದುವೆಯಾಗಲು ಒಪ್ಪಿದ ಮಂಜುಳಾಗಾಗಿ ಏನು ಮಾಡಲು ಸಿದ್ಧರಿದ್ದರು. ಪ್ರಥಮ ಬಾರಿ ಶ್ರೀನಾಥನನ್ನು ಕಂಡ ಪ್ರಭಾಳಿಗೆ ಆಶ್ಚರ್ಯವಾಯಿತು. ಅವನಿಗೆ ಮತಿ ಕೆಟ್ಟಿದೆ ಎಂದು ಯಾರೂ ಹೇಳಲಿಲ್ಲ. ಗರಿಮುರಿಯಾದ ಪ್ಯಾಂಟು, ಪಾಲಿಸ್ಟರ್ ಶರ್ಟು ತೊಟ್ಟಿದ್ದ ಅವನ ಶಿಸ್ತಿನ ಸಿಪಾಯಿಯಂತೆ ಕಂಡ. ನೋಡಲು ಸಹ ಲಕ್ಷಣವಾಗಿಯೇ ಇದ್ದ. ದಪ್ಪವಾದ ಮೈಕಟ್ಟು, ಅಗಲವಾದ ಹಣೆ, ತಲೆಯ ತುಂಬ ಒತ್ತಾದ ಕೂದಲು, ಬಣ್ಣ ಕಪ್ಪಾದರೂ ಲಕ್ಷಣವಾಗಿದ್ದ. ಅವನ ಕಣ್ಣಿನ ಭಾವನೆಗಳ ಕ್ಷಣ ಕ್ಷಣಕ್ಕೂ ವ್ಯತ್ಯಾಸವಾಗುತ್ತಿತ್ತು. ಹುಚ್ಚನೆಂದು ಊಹಿಸಬಹುದಾಗಿತ್ತು. ಪ್ರಭಾ ಅವನಿಗಾಗಿ ಮರುಗಿದಳು. ಈ ಸಲ ಬಂದ ಲಕ್ಷ್ಮೀಪತಿಗಳು ಶ್ರೀನಾಥನ ವಿಷಯ ತಿಳಿದು ಕೂಡಲೇ ಅವರು ಯಾವ ಕಾರಣಕ್ಕೂ ಪ್ರಭಾಳನ್ನು ಅಲ್ಲಿ ಬಿಡದೆ ಕರೆದುಕೊಂಡು ಹೋಗಲು ಸಿದ್ಧರಾದರು. ವಿಶಾಲಾಕ್ಷಮ್ಮ ಮಂಜುಳಾ ಏನೇ ಹೇಳಿದರೂ ಪ್ರಭಾಳನ್ನು ಕರೆದೊಯ್ಯುವ ನಿರ್ಧಾರವನ್ನು ಅವರು ಬದಲಿಸಲಿಲ್ಲ. ಕಡೆಗೆ ಮಂಜುಳಾ ಅತ್ತೇ ಬಿಟ್ಟಳು. ಮಗು ಮಂಜು, ನಾನು ಎಂಥ ನಿರ್ಭಾಗ್ಯ ಗೊತ್ತೇನಮ್ಮ. ಕ್ಷಣ ಕ್ಷಣವೂ ನನ್ನನ್ನು ಭಯ ಹಿಂಸಿಸುತ್ತಿದೆ ಇದೆ. ನನ್ನ ಜೀವನದ ಜೀವವಾದ ಪ್ರಭಾಳನ್ನು ನಾನು ಯಾವ ಕಾರಣಕ್ಕೂ ಕಳೆದುಕೊಳ್ಳಲು ಇಷ್ಟಪಡೋಲ್ಲ. ನಿನ್ನ ಪರೀಕ್ಷೆ ಮುಗಿದೇ ತೆಟ್ಟಿಗೆ ಪ್ರಭಾಳ ಹೆರಿಗೆಗೆ ಬಂದು ಸಹಾಯ ಮಾಡು ಎಂದು ತಾವೇ ಸಮಾಧಾನಪಡಿಸಿ ಅಲ್ಲಿಂದ ಹೊರಟರು. ಕಡೆಗೆ 2 ದಿನ ನಿಲ್ಲಿಸಿಕೊಂಡ ವಿಶಾಲಕ್ಷ್ಮ ಶ್ರೀಮಂತದ ಶಾಸ್ತ್ರ ಮುಗಿಸಿ ಸೀರೆ ಉಡಿಸಿ ಕಳಿಸಿಕೊಟ್ಟರು. ಊರಿಗೆ ಬಂದ ಮೇಲೆ ಲಕ್ಷ್ಮೀಪತಿಗಳು ಪ್ರಭಾಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇಳಿತಿರಲಿಲ್ಲ. ದಿಕ್ಕಿಲ್ಲದ ಒಂದು 10 ವರ್ಷದ ಹುಡುಗನನ್ನು ಹಳ್ಳಿಯಿಂದ ಕರೆತಂದಿದ್ದರು. ಹೊರಗಿನ ಎಲ್ಲ ಕೆಲಸಗಳನ್ನು ಆ ಹುಡುಗನಿಗೆ ಮಾಡಲು ಹೇಳಿದರು. ಅಡಿಗೆಗೆ ಸಹಾಯ ಮಾಡುತ್ತಿದ್ದ. ಮನೆಗೆ ಬೇಕಾದ ಸಾಮಾನುಗಳೆಲ್ಲ ತರುತ್ತಿದ್ದ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮಂಜುಳಾ ಬಂದಾಗ ಪ್ರಭಾಳಿಗೆ ಆಶ್ಚರ್ಯವಾಯಿತು. ಪರೀಕ್ಷೆ ಹತ್ತಿರ ಇಟ್ಕೊಂಡು ಯಾಕೆ ಹುಡುಗಿ ಬಂದು ಬಿಟ್ಟವಳೆ ಎಂದು ಅಂದುಕೊಂಡಳು. ಪತ್ರದಲ್ಲಿ ಬರೋ ವಿಷಯವನ್ನೇ ತಿಳಿಸಿರಲಿಲ್ಲ. ಏನೋ ಓದು ಮೂಡೇ ಇರಲಿಲ್ಲ, ಅದಕ್ಕೆ ಬಂದುಬಿಟ್ಟೆ ಅಂತಳು ಮಂಜುಳಾ. ಉದಾಸೀನವಾಗಿ ಲಕ್ಷ್ಮೀಪತಿಗಳು ಹೊರಗೆ ಬಂದಿದ್ದರಿಂದ ಪ್ರಭಾ ಹೆಚ್ಚು ಪ್ರಶ್ನಿಸಲಿಲ್ಲ. ಇನ್ನೂ ಇರ್ತೀಯ ಮಗು ಎಂದರು ಲಕ್ಷ್ಮೀಪತಿಗಳು ಅಡಿಗೆ ಮನೆ ಕಡೆ ಹೋಗುತ್ತಾ. ಸದ್ಯಕ್ಕೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅವಳ ಮಾತು ಕೇಳಿ ಲಕ್ಷ್ಮೀಪತಿಗಳು ನಿರಾಳವಾಗಿ ಉಸಿರಾಡಿದರು. ಪ್ರಭಾಳ ಬಗ್ಗೆ ಅವರಿಗಿದ್ದ ಆತಂಕ ಎಷ್ಟು ಕಡಿಮೆಯಾಯಿತು. ಕಾಫಿ ಮಾಡಿಕೊಂಡು ಬಂದ ಲಕ್ಷ್ಮೀಪತಿಗಳು ಅವರೊಬ್ಬರ ನಡುವೆ ಕುಳಿತಿದ್ದರಿಂದ ಪ್ರಭಾಳಿಗೆ ಹೆಚ್ಚು ಮಾತನಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮೀಪತಿಗಳು ಸಹ ಮಂಜುಳಾ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಬಂದ ಕಾರಣ ವಿಚಾರಿಸಲಿಲ್ಲ. ಅವರ ಪಾಲಿಗೆ ಪ್ರಭಾಳ ವಿಷಯ ಬಿಟ್ಟು ಬೇರೇನೂ ತೋಚುತ್ತಿರಲಿಲ್ಲ. 6 ತಿಂಗಳ ಟ್ರೈನಿಂಗ್ ಮುಗಿಸಿಕೊಂಡು ಬಂದ ಚಂದ್ರಮೋಹನ್ ದಿನಚರಿ ಬಹಳಷ್ಟು ವ್ಯತ್ಯಾಸವಾಗಿತ್ತು. ಅವನು ಕ್ಲಿನಿಕ್ ಮತ್ತು ವ್ಯಾಸಂಗದಲ್ಲಿ ಸದಾ ಇರುತ್ತಿದ್ದ. ಊಟದ ತಿಂಡಿಯ ವೇಳೆ ಬಿಟ್ಟು ಉಳಿದ ವೇಳೆಯಲ್ಲೆಲ್ಲ ಅವನು ಕೋಣೆಯಿಂದ ಹೊರಗೆ ಬರುತ್ತಿರಲಿಲ್ಲ. ಸುಭದ್ರಮ್ಮ ಕೆಲವು ವೇಳೆ ತಾವೇ ಹೋಗಿ ಅವನ ಕೋಣೆಯಲ್ಲಿ ಕುಳಿತರು 10 ನಿಮಿಷಗಳವರೆಗೆ ಹಿಂದಿರುಗುತ್ತಿದ್ದರು. ಇವರು ಏನಾದರೂ ಮಾತನಾಡಿದರೆ ಅವನು ಮೌನ ವಹಿಸುತ್ತಿದ್ದ. ಕಣ್ಮಣಿ ಅವನ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಳು. ಅವನ ಮೆಚ್ಚುಗೆ ಗಳಿಸಲು ಸಕಲ ಪ್ರಯತ್ನಗಳನ್ನು ಪಡುತ್ತಿದ್ದಳು. ಅದಕ್ಕೆ ಅತ್ತೆಯ ಪೂರ್ಣ ಬೆಂಬಲವಿತ್ತು. ಚಂದ್ರಮೋಹನ್ ಸಂಜೆ ಕ್ಲಿನಿಕ್ಕಿಗೆ ಹೋದವನು 6 ಗಂಟೆಗೆಲ್ಲ ಮನೆಗೆ ಬಂದುಬಿಟ್ಟೆ. ಅಂದು ಬೆಳಗಿನಿಂದಲೂ ಅವನಿಗೆ ಅಸಾಧ್ಯ ತಲೆನೋವು. ಅದರ ಪರಿಣಾಮ ವಿಪರೀತವಾದ್ದರಿಂದ ಹಿಂತಿರುಗಿದ. ಮದುವೆಯಲ್ಲಿ ಪ್ರಭಾಳಿಗೆ ಮೆಚ್ಚಿಕೊಂಡಿದ್ದ ಬಿಳಿ ರೇಷ್ಮೆ ಸೀರೆ ಹಸಿರು ಹಂಚಿದ್ದು. ಈ ಸೀರೆಯನ್ನು ಕಣ್ಮಣಿ ಮೈಮೇಲೆ ಕಂಡು ಅವನಿಗೆ ಕೋಪ ಉಕ್ಕಿ ಬಂದಿತು. ಕಣ್ಮಣಿ, ಮೊದಲು ಈ ಸೀರೆ ಬಿಚ್ಚು. ಅದನ್ನು ಯಾಕೆ ಉಟ್ಕೊಂಡೆ? ನಿನಗೆ ಯಾರು ಉಟ್ಕೋ ಅಂತ ಹೇಳಿದ್ದು ಎಂದು ಗರ್ಜಿಸಿದ. ಕಣ್ಮಣಿ ಎದರಿದ ಹುಲ್ಲೆಯಂತಾಗಿದ್ದಳು. ಅವಳಿಗೆ ಮಾತುಗಳೇ ಬಾರದಂತಾಯಿತು. ಸುಮ್ಮನೆ ನಿಂತೇ ಇದ್ದಳು. ಪುನಃ ಕಣ್ಣಿಗೆ ಬಿತ್ತು ಪ್ರಭಾಳ ಸರ ಅವಳ ಕುತ್ತಿಗೆಯಲ್ಲಿ. ಕಣ್ಮಣಿ, ಮೊದಲು ಹೋಗಿ ಬಿಚ್ಚು ಆ ಸೀರೆ ಸರ ಎಂದು ಜೋರಾಗಿ ಕೂಗಿ ಕೋಣೆಯೊಳಕ್ಕೆ ಹೋಗಿ ಧಡಾರನೆ ಬಾಗಿಲು ಹಾಕಿಕೊಂಡ. ಮಂಚದ ಮೇಲೆ ಉರುಳಿದ. ಎಷ್ಟೊತ್ತು ಹಾಗೆ ಮಲಗಿದನೋ ಅವನಿಗೆ ತಿಳಿಯಲಿಲ್ಲ. ಬಾಗಿಲ ಬಡಿತ ಜೋರಾದಾಗ ಹೋಗಿ ಬಾಗಿಲು ತೆಗೆದ. ಸುಭದ್ರಮ್ಮ ನಿಂತಿದ್ದರು. ಆ ಸಮಯದಲ್ಲಿ ಅವನಿಗೆ ಏಕಾಂತ ಬೇಕಿತ್ತೆ ವಿನಃ ಬೇರೆ ಯಾರ ಆತ್ಮೀಯತೆ ಬೇಕಾಗಿರಲಿಲ್ಲ. ಅಷ್ಟೊಂದು ಪ್ರೀತಿಸಿದ ತಾಯಿ ಸಹ ಅವನಿಗೆ ಬೇಕಾಗಿರಲಿಲ್ಲ. ಊಟ ಮಾಡು ಬಾ, ಆಗಲೇ 9 ಆಯಿತು ಅಂದರು. ನನಗೆ ಏನೂ ಬೇಡಮ್ಮ ಎಂದವನೇ ಉಡುಪು ಬದಲಾಯಿಸಿ ಹೋಗಿ ಮಲಗಿದ. ಹೆಣ್ಣು ಕೈ ಸ್ಪರ್ಶವಾಗುತ್ತಲೇ ಧಡಾರನೆ ಕುಳಿತ. ಕಣ್ಮಣಿ ಅವನಿಗೆ ತಕ್ಕೆ ಬಿದ್ದು ಅಳತೊಡಗಿದಳು. ಅವನಿಗೆ ಹೇಗೆ ಸಮಾಧಾನ ಮಾಡಬೇಕು ಗೊತ್ತಾಗಲಿಲ್ಲ. ಹೆಣ್ಣು ಮಕ್ಕಳು ಕಣ್ಣೀರು ನೋಡುವುದೆಂದರೆ ಅವನಿಗೆ ಬಹಳ ಕಷ್ಟ. ಸಾಯಂಕಾಲ ದುಡುಕಿ ಮಾತನಾಡೋದಕ್ಕೆ ಅವನಿಗೇನೋ ಪಶ್ಚಾತ್ತಾಪವಾಗಿರಲಿಲ್ಲ. ಕಣ್ಮಣಿ, ಯಾಕೆ ಹೀಗಳಿತಿ? ಸುಧಾರಿಸ್ಕೋ. ನಿನಗೆ ಅಂಥ ಸೀರೆ ಸರ ಬೇಕಾದರೆ ನಾಳೆ ಅಮ್ಮನ ಜೊತೆ ಹೋಗಿ ತಗೋ ಎಂದು ಅವಳನ್ನು ಪಕ್ಕಕ್ಕೆ ಸರಿಸಲು ಪ್ರಯತ್ನಪಟ್ಟ. ಸರಿದ ಕಣ್ಮಣಿ ಮಂಚದ ತುದಿಯಲ್ಲಿ ಇಟ್ಟಿದ್ದ ಸೀರೆ ಸರವನ್ನು ಅವನ ಮುಂದಿಟ್ಟು ತಗೋ ಎಂದಳು. ಚಂದ್ರಮೋಹನ್ ಯಾವ ದಾಕ್ಷಿಣ್ಯವೂ ಉದಯಿಸಲಿಲ್ಲ.
ಅದನ್ನು ತೆಗೆದುಕೊಂಡು ದಿಮ್ಮಿನ ಮೇಲಿಟ್ಟು ಮಂಚದಿಂದ ಕೆಳಗಿಳಿದ. ಅವನ ನಡತೆಯಿಂದ ಕಣ್ಮಣಿಗೆ ನಿರಾಸೆ ಆಯಿತು. ತನ್ನ ಅಳುವನ್ನು ನೋಡಿ ಪಶ್ಚಾತ್ತಾಪಪಟ್ಟು ನೀನೇ ಉಟ್ಕೋ ಅಂತ ಹೇಳ್ಬೋದೇನೋ ಅಂತ ಅಂದ್ಕೊಂಡಿದ್ಲು. ಆದರೆ ಅದೆಲ್ಲ ಹುಸಿಯಾಯಿತು. ಅಷ್ಟರಲ್ಲಿ ದಡಾರನೆ ಒಳನುಗ್ಗಿದ ಶಾರದಾ, ನಾವು ಬಡವರು ಅಂತ ನಿಮಗೆ ತಾತ್ಸಾರ, ನಾವೇನು ಕಳ್ಳರಲ್ಲ, ಈ ಸೀರೆ ಒಡವೆಗಳನ್ನು ಕದ್ದುಕೊಂಡು ಹೋಗಿಬಿಡುತ್ತಾ ಇರಲಿಲ್ಲ. ಅತ್ತನೆ ಬಲವಂತ ಮಾಡಿ ಕಣ್ಮಣಿಗೆ ಕೊಟ್ಟರು. ಶಾರದಾ, ದಯವಿಟ್ಟು ಏನೇನೋ ಮಾತನಾಡಬೇಡ, ನನಗೆ ಯಾರ ಮೇಲೂ ತಾತ್ಸಾರವಿಲ್ಲ, ಅವೆಲ್ಲ ನೀನೇ ಊಹೆ ಮಾಡಿಕೊಂಡಿರುವುದು ಎಂದವನೇ ಕೋಣೆಯಿಂದ ಹೊರಗೆ ಹೋದ. ಸುಭದ್ರಮ್ಮ ಹಾಲಿನಲ್ಲಿ ಸೋಫಾ ಮೇಲೆ ಕುಳಿತಿದ್ದರು. ಅವರ ಮುಖ ಕೋಪದಿಂದ ದುಮುಟುಕಿತ್ತಿತ್ತು. ಅವನಿಗೆ ಅವರನ್ನು ಸಾಂತ್ವನಗೊಳಿಸುವ ಇಚ್ಛೆಯೂ ಇರಲಿಲ್ಲ. ನೇರವಾಗಿ ವರಣದ ದಾಟಿ ಕಾಂಪೌಂಡ್ನಲ್ಲಿ ಹೋಗಿ ನಿಂತ. ಗಿಡಗಳೆಲ್ಲ ನೇರಸವಾಗಿ ಓಲಾಡುತ್ತಿದ್ದವನ್ನು ತೋರಿತ್ತು. ಪ್ರಭಾ ಇದ್ದಾಗ ಅವಳ ಜೊತೆ ಹೊರಗೆ ಹೋಗಿ ಪ್ರತಿಯೊಂದು ಗಿಡವನ್ನು ನೋಡಿ ಅಕ್ಕರೆಯಿಂದ ತಡುತ್ತಿದ್ದ. ಅದು ಪ್ರಭಾಳಿಗಿದ್ದ ಕಾಲಕ್ಕೆ ಮುಗಿದು ಹೋಯಿತು. ಈಗ ಯಾರೂ ಅವುಗಳನ್ನು ಕೇಳುತ್ತಿರಲಿಲ್ಲ. ಕೆಲಸದವಳು ಬಿಡುವಾದ ದಿನ ಸ್ವಲ್ಪ ನೀರಾಕಿ ಸುಮ್ಮನಾಗಿ ಬಿಡುತ್ತಿದ್ದಳು. ಸುಭದ್ರಮ್ಮನಂತೂ ಅದರ ಕಡೆ ಗಮನವೇ ಕೊಡುತ್ತಿರಲಿಲ್ಲ. ರಾಮ ರಾಮ ಎಂದು ಕೆಲಸಕ್ಕಾಗಿ ತಂದಿಟ್ಟುಕೊಂಡಿದ್ದ ಅನಾಥ ಹುಡುಗನ್ನು ಕೂಗಿದ. ಅವನು ಚಂದ್ರಮೋಹನ್ನಿಗೆ ಬಹಳ ಅಚ್ಚುಮೆಚ್ಚು. ಬಂದು ನಿಂತವನು ಗಿಡಗಳ ಬಗ್ಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಅವನಿಗೆ ಗಿಡಗಳ ಮೇಲ್ವಿಚಾರಣೆಯನ್ನು ಒಪ್ಪಿಸಿದ. ಪುನಃ ಕೋಣೆಗೆ ಬಂದ ಚಂದ್ರಮೋಹನ್ ದೃಷ್ಟಿ ಗೋಡೆಯ ಕಡೆಗೆ ಕ್ಯಾಲೆಂಡರ್ ಕಡೆ ಹೋಯಿತು. ಪ್ರಭಾಳ ಡೆಲಿವರಿಯ ಸಾಮಾನ್ಯ ದಿನವನ್ನು ಅವನು ಕ್ಯಾಲೆಂಡರ್ನಲ್ಲಿ ಗುರುತು ಹಾಕಿಕೊಂಡಿದ್ದ. ಆ ದಿನ ನಿನ್ನೆಯೇ ಕಳೆದು ಹೋಗಿತ್ತು. ಅವನಿಗೆ ಮಡದಿಯ ಬಗ್ಗೆ ಆತಂಕವಾಯಿತು. ಅವಳಿಗೇನಾದರೂ ಆದರೆ ಅವನ ಎದೆ ಧವಗುಟ್ಟಿತು. ಅವನ ಮೇಲೆ ಅವನಿಗೆ ಅಸಾಧ್ಯ ಕೋಪ ಬಂದಿತು. ಕೋಪದಿಂದ ಕೂದಲನ್ನು ಹಿಂಡಿ ಅವನ ಮನಸ್ಸು ಸಮಾಧಾನ ಸ್ಥಿತಿಗೆ ಬರಬೇಕಾದರೆ ಗಂಟೆಗಳೇ ಉರುಳಿದವು. ಕಡೆಗೆ ತಾಯಿಗೆ ತಿಳಿಸಬೇಕಾದ ವಿಷಯಕ್ಕಾಗಿ ಹೊರಗೆ ಬಂದ. ಸುಭದ್ರಮ್ಮನವರು ಕುಳಿತ ಕಡೆಯಿಂದಲೇ ಅಲ್ಲಾಡಲಿಲ್ಲ. ಅಡಿಗೆ ಮನೆಯಲ್ಲಿರುವಾಗಲೂ ಸದ್ದಿನಿಂದಲೇ ಕಣ್ಮಣಿ ಶಾರದಾ ಅಲ್ಲಿರಬಹುದು ಎಂದು ಊಹಿಸಿಕೊಂಡ. ಅಮ್ಮ, ನಾನು ಕ್ಲಿನಿಕ್ ಮುಚ್ಚಿಬಿಡ್ತೇನೆ ಎಂದು ಸೋಫಾ ಮೇಲೆ ಕುಳಿತು ಟೀಪಾಯ್ ಕಡೆ ನೋಡುತ್ತಾ ಸುಭದ್ರಮ್ಮನವರು ಪ್ರಶ್ನಾರ್ಥಕವಾಗಿ ಮನೆ ಕಡೆ ನೋಡಿದರು. ಚಂದ್ರಮೋಹನ್ ತಾಯಿಯ ಕಡೆ ನೋಡುತ್ತಲೇ ಇರಲಿಲ್ಲ. ಅದರ ಭಾವನೆಗಳು ಗುರುತಿಸಲು ಚಂದ್ರಮೋಹನನೇ ಹೇಳಿದ. ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ. ಇಲ್ಲಿಗಿಂತ ಅಲ್ಲಿ ರೋಗಿಗಳ ಸೇವೆ ಕೂಡ ಅವಕಾಶ ಸಿಗುತ್ತದೆ. ಮಗನು ಮಾತಿನಿಂದ ಸುಭದ್ರಮ್ಮನಿಗೆ ಬೇಸರವಾಯಿತು. ಕ್ಲಿನಿಕಲ್ಲಿ ಒಳ್ಳೆ ಸಂಪಾದನೆ ಇತ್ತು. ಅದು ಅಲ್ಲದೆ ಸ್ವತಂತ್ರ ವೃತ್ತಿ. ಇಂಥದನ್ನು ಬಿಟ್ಟು ರಾತ್ರಿ ಹಗಲು ನಿದ್ದೆಗೆಟ್ಟು ದುಡಿಯೋ ಕೆಲಸಕ್ಕೆ ಹೋಗಬೇಕು ಅಂತಾನಲ್ಲ. ಇವನಿಗೆ ಸ್ವಲ್ಪ ಆದರೂ ಬುದ್ಧಿ ಇಲ್ವಾ ಅಂದುಕೊಂಡ್ರು. ಚಂದ್ರ, ನಿನ್ನ ಸ್ವಭಾವವೇ ನನಗೆ ಅರ್ಥ ಆಗ್ತಿಲ್ಲ. ಕ್ಲಿನಿಕಲ್ಲಿ ಒಳ್ಳೆ ಸಂಪಾದನೆ ಇದೆ, ಅದನ್ನು ಬಿಟ್ಟು ಕೆಲಸಕ್ಕೆ ಸೇರೋ ಅವಿವೇಕ ಏನಕ್ಕೆ ನಿನಗೆ ಅಂತ ಕೇಳಿದರು. ಈಗ ನಾನು ಕೈಗೊಂಡಿರೋ ವೃತ್ತಿ, ನಾನು ಮಾಡ್ತಾ ಇರೋ ಸೇವೆ ಏನನ್ನೂ ಸಾಲದು ಅನಿಸ್ತಾ ಇದೆ. ಅಷ್ಟರಲ್ಲಿ ವೆಂಕಣ್ಣನವರು ಬಂದಿದ್ದರಿಂದ ಮಾತನ್ನು ಅಲ್ಲಿಯೇ ಬಿಟ್ಟರು. ಅವನಿಗೆ ಮೊದಲಿಂದಲೂ ಅವರ ಬಗ್ಗೆ ಗೌರವವೇ. ಯಾಕೋ ಈ ನಡುವೆ ಉದಾಸೀನ ಶುರುವಾಯಿತು. ಅದನ್ನು ಅವನಾಗಿ ತಂದುಕೊಂಡಿರಲಿಲ್ಲ, ಅದು ತಾನಾಗೇ ಬಂದು ನೆಲೆಸಿತು. ಅವರು ಯಾವ ಬಿಗುಮಾವನ್ನು ತೋರದೆ ಸೋದರಳೆಯನ ಪಕ್ಕಕ್ಕೆ ಕುಳಿತು ಚೀಲದಲ್ಲಿ ಹಲಸಿನ ಹಣ್ಣನ್ನು ತೆಗೆದಿಟ್ಟು ಉಸ್ಸಪ್ಪ ಎಂದರು. ಅಣ್ಣ ನೋಡಿದೆಯಾ, ಸೋದರಳೆಯನ್ನು ಹೊಗಳಿದ್ದೆ. ಈಗ ನೋಡು, ಕೈತುಂಬ ದುಡಿಯೋ ಕ್ಲಿನಿಕ್ ಮುಚ್ಚಿ ಆಸ್ಪತ್ರೆಗೆ ಸೇರ್ಕೋತಾನಂತೆ ಎಂದು ಮಗನ ಬಗ್ಗೆ ಅಣ್ಣನ ಮುಂದೆ ಹೇಳಿದರು. ತಾಯಿಯ ಮಾತಿನಿಂದ ಚಂದ್ರಮೋಹನಿಗೆ ನಿಜವಾಗಿ ಬೇಸರವಾಯಿತು. ಹಿಂದೆ ಎಂದೋ ತಾಯಿ ತನ್ನ ಬಗ್ಗೆ ಹೇಳಿಕೊಂಡಿದ್ದು ಅವನಿಗೆ ಜ್ಞಾಪಕವಿರಲಿಲ್ಲ. ಅದಕ್ಕೆ ಅವನ ವರ್ತನೆ ಕಾರಣವೂ ಇಲ್ಲ, ಅಣ್ಣನ ಉಪದೇಶ ಅಮೃತವೋ ಗೊತ್ತಿಲ್ಲ. ಚಂದ್ರಮೋಹನ್ ಎದ್ದು ಕೋಣೆಗೆ ಹೋದ. ಅವನಿಗೆ ತಾಯಿಯ ಮತ್ತು ಮಾವನ ಬಗ್ಗೆ ಉದಾಸೀನ ತಾಳಿ ಅವಮಾನಗೊಳಿಸಬೇಕೆಂದು ಏನೂ ಇರಲಿಲ್ಲ. ಯಾವುದೋ ಒಂದು ಶಕ್ತಿ ಅವನನ್ನು ಅಲ್ಲಿಂದ ಎಬ್ಬಿಸಿತು. ಸುಭದ್ರಮ್ಮ ಅಣ್ಣನ ಕಡೆ ನೋಡಿದಿರಾ ಅವನ ಉದಾಸೀನ ಎನ್ನುವಂತೆ ಅವರ ಮುಖಭಾವ.